ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮದೊಳಗೆ ಕುಟುಂಬ ರಸಾಯನ ಅಂತಕ್ಕಂಥ ಭಾಗದೊಳಗೆ ಶರೀಫ್ ಸಾಹೇಬರು ತಾಯಿಗೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಾರನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ನೋಡೋಣಂತ. ಮಾನವನ ಎಲ್ಲ ಸಂಬಂಧಗಳ ಒಂದು ಮೂಲ ಕೇಂದ್ರ ಯಾವುದು ಅಂತಂದ್ರೆ ಕುಟುಂಬ. ಈ ಒಂದು ಕುಟುಂಬ ಅನ್ನುವಂಥದ್ದು ರಚನೆ ಆದದ್ದನ್ನು ಮದುವೆ ಅಂತಕ್ಕಂಥ ಒಂದು ಬಂಧನದಿಂದ. ಈ ಒಂದು ಭಾರತೀಯ ಸಂಸ್ಕೃತಿ ಒಳಗೆ ಮದುವೆಗೆ ಮತ್ತು ಕುಟುಂಬಕ್ಕೆ ದೈವಿ ಸ್ಥಾನವನ್ನು ಕೊಟ್ಟರು. ಮಾನವನನ್ನು ಇತರೆ ಪ್ರಾಣಿಗಳಿಗಿಂತ ಪ್ರತ್ಯೇಕಿಸಿರುವಂಥ ಅನೇಕ ಅಂಶಗಳಲ್ಲಿ ಈ ಕುಟುಂಬ ಪದ್ಧತಿನೂ ಒಂದಾಗೈತಿ. ವೈಜ್ಞಾನಿಕ ಮತ್ತು ಯಾಂತ್ರಿಕ ಯುಗದೊಳಗೆ ಈ ಕೌಟುಂಬಿಕ ಸಂಬಂಧಗಳು ಮುರಿದು ಬೀಳಾಕತ್ತಾವು ಅಥವಾ ಹಳಿಸುಂಟಾವು. ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂಥೇಳಿ ಈ ಒಂದು ಪೀಠಿಗೆಯೊಳಗೆ ಹೇಳ್ತಾರೆ. ಕುಟುಂಬ ರಚನೆಯ ಮೂಲ ಬೀಜವಾದದ್ದು ಮದುವೆ. ಈ ಒಂದು ಮದುವೆಗೆ ಭಾರತೀಯರು ಪವಿತ್ರವಾದ ಸ್ಥಾನವನ್ನು ಕೊಟ್ಟರು. ಈ ಭಾರತೀಯ ಧರ್ಮಶಾಸ್ತ್ರದ ಪ್ರಕಾರ ಮದುವೆ ಅಂತಕ್ಕಂಥದ್ದು ಜನ್ಮ ಜನ್ಮಗಳ ಋಣಾನುಸಂಬಂಧ. ವಿಶ್ವಗುರು ಬಸವಣ್ಣನವರು ತಮ್ಮ ಒಂದು ಧರ್ಮದ ಪ್ರಕಾರ ಮನೆಯನ್ನು ಮಹಾಮನೆಯನ್ನಾಗಿ, ಕುಟುಂಬವನ್ನು ವಿಶ್ವ ಕುಟುಂಬವನ್ನಾಗಿ ಮಾಡೋ ಸಲುವಾಗಿ ಉಪದೇಶ ಮಾಡಿದರು. ಅಲ್ಲದ ಕಲ್ಯಾಣದೊಳಗೆ ಇದ್ದುಕೊಂಡ 36 ವರ್ಷ ಕಾಲ ಅಕ್ಷರಶಃ ಈ ತತ್ವವನ್ನು ಅನುಷ್ಠಾನ ಮಾಡಿ ತೋರಿಸಿದರು. ಮದುವೆ ಆಗೋದು ಕೀಳಲ್ಲ. ಸತಿಪತಿಗಳಿಬ್ಬರೂ ಕೂಡ ಪಾರಮಾರ್ಥ ಪಥದಲ್ಲಿ ನಡೆದರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಮತ್ತಾವುದು ಇಲ್ಲ ಅಂಥೇಳಿ ಶರಣರು ಪ್ರತಿಪಾದನೆಯನ್ನು ಮಾಡ್ಯಾರ. ಹಿಂಗೆ ಬಸವಣ್ಣನವ್ರು ತಮ್ಮ ಒಂದು ವಚನದೊಳಗೆ ಹಿಂಗೆ ಹೇಳ್ಯಾರಲ್ಲ, ಸತಿಪತಿಗಳಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲರೆ ಅದೇ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಅಂತ ಹೇಳ್ಯಾರ. ಅಂದ್ರೆ ಆ ಸತಿಪತಿಗಳಿಬ್ಬರ ಮನಸ್ಸು ಒಂದೇ ಆಗಿ ಯಾವುದೇ ಕಾಯಕ ಮಾಡಿದರೂ ಅದು ಪರಮಾತ್ಮನನ್ನು ಮೆಚ್ಚುವಂಥ ಅಥವಾ ಮೆಚ್ಚಿಸುವಂಥ ಒಂದು ಸಾಧನ ಆಕ್ಕತಿ ಅಂತ ಹೇಳ್ತಾರೆ. ಒಂದು ದಿನ ಅನುಭವ ಮಂಟಪದೊಳಗೆ ಕುಟುಂಬ ಜೀವನವನ್ನು ಕುರಿತಾದಂಥ ಚರ್ಚೆ ನಡೆದಾಗ ಮದುವೆಯ ಔಚಿತ್ಯವನ್ನು ಕುರಿತು ಮತ್ತು ಸಂಸಾರದಿಂದ ಪಾರಮಾರ್ಥದ ಕಡೆಗೆ ಶರಣರು ಹೆಂಗೆ ಸಾಕ್ತಾರೋ ಎಂಬುದನ್ನು ಕುರಿತು ಬಸವಣ್ಣನವರು ಅಲ್ಲಮ ಪ್ರಭುಗಳಿಗೆ ಈ ಒಂದು ಮಾತನ್ನು ಹೇಳ್ತಾರೆ. ಯಾವುದಪ್ಪ ಅಂತಂದ್ರೆ, ಹುಳಿವಿಡಿದು ಘೃತಕಾಂಬಂತೆ, ಅಕ್ಷರವಿಡಿದು ವಿದ್ಯೆಯನರಿವಂತೆ, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಕೂಡಲ ಸಂಗನ ಶರಣರು ಸತಿವಿಡಿದು ನಿರ್ವಾಣಗತಿ ಕಾಂಬರು ಕಾಣ ಅಲ್ಲಮ ಪ್ರಭುವೇ ಅಂತ ಹೇಳ್ತಾರೆ. ಅಂದ್ರೆ ತುಪ್ಪ ತಯಾರಾಗಬೇಕಾದ್ರೆ ಹಾಲು ಮೊದಲ ಹುಳಿ ಹಿಡಿಬೇಕು. ಅಂದ್ರೆ ಹಾಲಿಗೆ ಹೆಪ್ಪು ಹಾಕ್ಬೇಕಾದ್ರೆ ಅದಕ್ಕೆ ಕಾಸಿದಂಥ ಹಾಲಿಗೆ ನಾವು ಹುಳಿ ಹಿಂಡಿದಾಗ ಮಾತ್ರ ಅದು ಮೊಸರು ಆಕ್ಕೈತಿ. ಮೊಸರು ಆಗದನ ತುಪ್ಪ ನಮಗೆ ಹೆಂಗೆ ಸಿಗೋದಿಲ್ಲೋ ಹಂಗೆ ಎಷ್ಟ ದೊಡ್ಡ ವಿದ್ಯಾವಂತನಾದರೂ ಕೂಡ ಆತ ಮೊದಲಿಗೆ ಅಕ್ಷರವನ್ನು ಕಲಿಬೇಕು. ಆಮೇಲೆ ಎಂಥ ಒಂದು ವೀರ ಸೂರ ಅದಾನಪ್ಪ ಅಂತಂದ್ರೂ ಅವ ತನ್ನ ಶರೀರಕ್ಕೆ ಚೈತನ್ಯವನ್ನು ಪಡಿಬೇಕಾದ್ರೆ ಆಹಾರವನ್ನು ಸ್ವೀಕಾರ ಮಾಡಲೇಬೇಕು. ಹಂಗೆ ಪರಮಾನಂದದ ಸುಖವನ್ನು ಅನುಭವಿಸುವುದಕ್ಕೆ ಮೊದಲ ಶರಣ ಸತಿ ಸುಖವನ್ನು ಅನುಭವಿಸ್ತಾನು. ಆದರೆ ಆ ಸತಿ ಸುಖದೊಳಗೆ ಮುಳುಗದನ, ಮೈ ಮರಿದನ, ನಿರ್ವಾಣದತ್ತ ಪ್ರಯಾಣ ಮಾಡ್ತಾನು ಅಂತೇಳಿ
ಬಸವಣ್ಣನವರು ಅಪ್ಪಣೆ ಕೊಡಿಸ್ಯಾರ. ಹಂಗೆ ಶರೀಫರು ತಮ್ಮ ಜೀವನದೊಳಗೆ ಇದನ್ನು ಅಕ್ಷರಶಃ ಪಾಲಿಸ್ಕೊಂಡು ಬಂದಾರ. ದೈವ ನಿಯಮದಂಗ ಗುರುವೇದ ಆಜ್ಞೆಯಂತೆ ಶರೀಫರು ಸಂಸಾರವನ್ನು ಪ್ರವೇಶ ಮಾಡಿದರು. ಒಂದೆರಡು ವರ್ಷ ಸಂಪೂರ್ಣವಾಗಿ ಅದರಲ್ಲಿ ಮಗ್ನವಾದರೂ ತಮ್ಮ ಪಾರಮಾರ್ಥ ಸಾಧನೆಯನ್ನು ಮಾತ್ರ ಅವರು ಬಿಡಲಿಲ್ಲ ಮತ್ತು ತಮ್ಮ ಸಹಜ ವ್ಯಕ್ತಿತ್ವವನ್ನು ಅವರು ಕಳೆದುಕೊಳ್ಳಲಿಲ್ಲ. ಅವರ ಮೋಹದ ಹೆಂಡತಿ ತೀರಿಕೊಂಡ ಮೇಲೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಗುರು ಮಾರ್ಗಕ್ಕೆ ಅರ್ಪಿಸಿಕೊಂಡು ಅದರೊಳಗೆ ಯಶಸ್ಸನ್ನು ಪಡೆದರು. ಒಂದೆರಡು ಬಾರಿ ಪರಸ್ತ್ರೀಯರು ಇವರನ್ನು ಸಂಸಾರ ಸುಖಕ್ಕೆ ಎಳೆಯೋ ಸಲುವಾಗಿ ಪ್ರಯತ್ನ ಪಟ್ಟರೂ ಕೂಡ ಅವರು ಈ ಮಾಯೆಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಧೀರರಾಗಿ ಪಾರಾದರು. ಆದ್ರೆ ತಮಗೆ ದೈವದತ್ತವಾಗಿ ಬಂದಂಥ ಆಸುಕವಿತ್ವದಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಅನೇಕ ರಸಪೂರಿತ ಪದ್ಯಗಳನ್ನು ರಚನೆ ಮಾಡಿದರು. ಕಡೆಗೆ ಗುರುವನ್ನೇ ಅಪ್ಪನನ್ನಾಗಿ ಮಾಡಿ ದೈವವನ್ನು ತಾಯಿಯನ್ನಾಗಿ ಮಾಡಿಕೊಂಡ ಯೋಗ್ಯ ಮಗನಾಗಿ ಬಾಳಿದರು. ಅಲ್ಲದ ಈ ಒಂದು ಸಮಾಜಕ್ಕೆ ಸದ್ಗುರುವಾಗಿ ಅಮರರಾಗಿ ಹೋಗ್ಯಾರ. ಇಲ್ಲಿ ಆಸು ಕವಿತ್ವ ಅಂತಂದ್ರೆ ನಿತ್ತಲ್ಲಿನ ಸಂದರ್ಭಕ್ಕನುಸಾರವಾಗಿ ಕವಿತೆಯನ್ನು ರಚನೆ ಮಾಡೋದಕ್ಕೆ ಆಸು ಕವಿತ್ವ ಅಂತ ಹೇಳ್ತಾರೆ. ಹಂಗೆ ಈಗ ಶರೀಫರು ಬರೆದಂಥ ತಾಯಿಯ ಒಂದು ಮಹತ್ವ ಅಂತಕ್ಕಂಥ ಒಂದು ಪದ್ಯವನ್ನು ನೋಡೋಣಂತ. ಅವರು ಪಲ್ಲವಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಹೊಟ್ಟೆ ಕಟ್ಟಿ ನನ್ನವ್ವ ಹಡೆದವ್ವ, ನೋವಿನ ಗುಡ್ಡವ ಹೊತ್ತೆವ್ವ, ಮೊಲೆಯ ಹಾಲು ಉಣಿಸಿದವ್ವ, ಮುತ್ತ ನಿಕ್ಕಿ ಮುದ್ದಾಡಿದವ್ವ ಅಂತೇಳಿ ಈ ಒಂದು ಪಲ್ಲವಿ ಒಳಗೆ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಮಿಗಿಲಾದಂಥ ಬಂಧು ಇಲ್ಲ ಅಂತಕ್ಕಂಥ ನಾಣ್ಣುಡಿ ಏನೈತಿ, ಇದು ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿರತಕ್ಕಂಥ ಒಂದು ನಾಣ್ಣುಡಿ ಐತಿ. ಈ ಒಂದು ಸಂತ ಶರೀಫ್ ಸಾಹೇಬರು ಈ ಹಾಡಿನೊಳಗೆ ಆ ತಾಯಿಯ ಸ್ಥಾನವನ್ನು ಉನ್ನತ ಮಟ್ಟಕ್ಕೆ ಏರ್ಸ್ಯಾರ. 9 ತಿಂಗಳ ಗರ್ಭವನ್ನು ಸಂಭಾಳಿಸೋದು ಇವತ್ತಿನಕ್ಕಿಂತ ಹಿಂದಿನ ಕಾಲದೊಳಗೆ ಭಾಳ ಕಷ್ಟ ಇತ್ತು. ಹೆರಿಗೆ ಆಗೋದು ಅಂದ್ರೆ ಮತ್ತೆ ಹುಟ್ಟು ಬಂದಂತನ ಅನ್ನುವಷ್ಟರ ಮಟ್ಟಿಗೆ ಕಷ್ಟಕರವಾಗಿತ್ತು. ತಾನು ಗುಡ್ಡದಷ್ಟು ನೋವನ್ನು ಅನುಭವಿಸಿ ಮಗುವಿಗೆ ಆ ತಾಯಿ ಜನ್ಮವನ್ನು ನೀಡ್ತಿದ್ಲು. ತಾಯಿ ತೋರಿಸುವಂಥ ಪ್ರೀತಿಯ ಸವಿಯನ್ನು ಉಣ್ಣದ ಇರುವಂಥವರು ಈ ಭೂಮಿ ಮ್ಯಾಗ ಯಾರೂ ಇಲ್ಲ. ತಾನು ಉಪವಾಸ ಮಾಡಿ ಆದ್ರೂ ಮಗುವಿನ ಹೊಟ್ಟೆಗೆ ಕೊರತೆ ಆಗದಂಗೆ ನೋಡ್ಕೋತಾಳೆ. ಮಗುವಿಗೆ ರೋಗ ಬರಬಾರ್ದಂತ ತಿಳ್ಕೊಂಡ ತಾನೇ ಸ್ವತಃ ಔಷಧಿಯನ್ನು ತೆಗೆದುಕೊಂಡ ಮಗುವನ್ನು ಅತ್ಯಂತ ಜಾಗರೂಕತೆಯಿಂದ ಜೋಪಾನ ಮಾಡ್ತಾಳೆ. ಈ ಒಂದು ತಾಯಿಯ ಅಕ್ಕರೆಗೆ ಇನ್ನಾವ ಅಮೃತದ ಸವಿಯು ಸಮ ಆಗಲಾರ್ದು ಅಂತೇಳಿ ಹೇಳ್ತಾರೆ. ಇನ್ನು 1ನೇ ನುಡಿಯೊಳಗೆ, ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುಬುಗೂಡಿನ ಮಾಳಿಗೆ ಇಟ್ಟು 6, 3, 9 ತಿಂಗಳು ಕತ್ತಲೆ ಗುಹೆಯಲ್ಲಿ ಬಚ್ಚಿಟ್ಟು ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಬಿಟ್ಟೆವ್ವ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಗರ್ಭದೊಳಗೆ ರಕ್ತ ಮಾಂಸದಿಂದ ಕೂಡಿದ ಎಲುಬಿನ ಹಂದರವಾಗಿರುವ ಈ ನಮ್ಮ ದೇಹ ತಯಾರಾಕತಿ. ಇದನ್ನು ತಾಯಿಯೇ ಮಾಡಿದ್ದಾಳೆ ಎಂದು ಶರೀಫ್ ಸಾಹೇಬರು ಕಾವ್ಯಾತ್ಮಕವಾಗಿ ಹೇಳಿದ್ರು. ವಾಸ್ತವಿಕವಾಗಿ ಇದು ಲೌಕಿಕ ತಾಯಿಯ ಕೈಯೊಳಗೆ ಇಲ್ಲ. ಇದನ್ನೆಲ್ಲ ಮಾಡುವಂಥವಳು ಪ್ರಕೃತಿ ಮಾತೆ, ಅಗೋಚರವಾಗಿರ್ತಕ್ಕಂಥ ಆದಿಶಕ್ತಿ ದೇವಿ. ಈ 9 ತಿಂಗಳ ಗರ್ಭದ ಗುಹೆಯಲ್ಲಿ ಬಚ್ಚಿಟ್ಟ ನಿಯಮಾನುಸಾರವಾಗಿ ಈ ದೇಹವನ್ನು ರಚಿಸಿ ಹೆರಿಗೆಯ ಮೂಲಕ ಈ ಒಂದು ಮಗುವನ್ನು
ತಾಯಿ ಹೊರಗೆ ಹಾಕ್ತಾಳೆ. ಆ ಒಂದು ಮಗು ಜನಿಸ್ತು ಅಂತಂದ್ರೆ, ಹುಟ್ಟಿತು ಅಂತಂದ್ರೆ ಆ ತಾಯಿಯ ಜೀವವೇ ಆ ಮಗುವಿನಲ್ಲಿ ವ್ಯಕ್ತ ಆಗಿರ್ತದೆ. ಆ ಮಗುವಿನ ಮೂಲಕ ತಾಯಿ ಕೂಡ ಹೊಸ ಜನ್ಮ ಪಡೆದಂತಾಕ್ಕತಿ ಅಂತೇಳಿ ಒಂದನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ನಾದಾನಂದದ ಕಿವಿಗಳನ್ನಿಟ್ಟು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ, ಸರ್ವಗುಣಗಳ ಬಳುವಳಿ ಕೊಟ್ಟು ಅನುಭಾವದರಿವನ್ನು ಇಟ್ಟೆವ್ವ, ಕಸವನ್ನು ಕಳೆದು ಹೇಸಿ ವಿಷಯದ ರೋಗಕ್ಕೌಷಧಿ ಕೊಟ್ಟೆವ್ವ ಅಂತೇಳಿ ಎರಡನೇ ನುಡಿಯೊಳಗೆ ಹೇಳ್ತಾರೆ. ಈ ಎರಡನೇ ನುಡಿ ಅರ್ಥ ಏನಪ್ಪ ಅಂತಂದ್ರೆ, ದೇಹದ ಪ್ರತಿಯೊಂದು ಅಂಗಾಂಗವು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದೈತಿ. ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಈ ಎಲ್ಲವೂ ಒಂದಕ್ಕಿಂತ ಒಂದು ವಿಶೇಷ ಗುಣಗಳನ್ನು ಹೊಂದಿ ಈ ಜಗತ್ತನ್ನು ಅನುಭವಿಸೋಕೆ ಮತ್ತು ಈ ಜಗತ್ತಿನೊಳಗೆ ವಿಕಾಸ ಹೊಂದೋ ಸಲುವಾಗಿ ನಮಗೆ ನೆರವಾಕ್ಕವು. ವಿಶೇಷವಾಗಿ ಕಿವಿ ಏನಪ್ಪ ಅಂತಂದ್ರೆ, ಅನೇಕ ಶಬ್ದಗಳನ್ನು ಕೇಳಿ ನಲಿತೈತಿ. ಕೆಲವು ಸಾರಿ ತನಗೆ ಬೇಡವಾದಂಥ ಶಬ್ದಗಳು ಕಿವಿಗೆ ತಾಕಿ ದುಃಖವನ್ನು ಪಡ್ತೈತಿ. ಆದ್ರೆ ಒಳಗಿನಿಂದ ಸದಾಕಾಲ ಅನಾಹತವಾಗಿ ನಿನಾದಿಸುತ್ತಿರುವಂಥ ಅನಾಹತ ಶಬ್ದವನ್ನು ಕೇಳಿದಾಗ ಕಿವಿಗೆ ಪೂರ್ಣ ತೃಪ್ತಿ ಉಂಟಾಕತಿ. ಇದು ಕಿವಿಯ ಒಂದು ಸಾರ್ಥಕತೆ. ಇಂತಹ ನಾದಾನಂದದ ಕಿವಿಗಳನ್ನು ಆ ತಾಯಿ ನಮಗೆ ಕೊಟ್ಟಾಳು ಅಂತೇಳಿ ಶರೀಫ್ ಸಾಹೇಬರು ಹಾಡಿಕೊಂಡರು. ಇನ್ನು ಕಣ್ಣು ಕಾಮದ ತಾನ ಅಂಥೇಳಿ ಎಲ್ಲ ಅನುಭಾವಿಗಳ ಒಂದು ಅಭಿಪ್ರಾಯ ಐತಿ. ನಗೆಯ ಮಾರಿ ತಂದೆ ಅಂತಕ್ಕಂಥ ಶರಣರು ತಮ್ಮ ಒಂದು ವಚನದಲ್ಲಿ ಹಿಂಗೆ ಹೇಳ್ತಾರೆ, ಕಂಗಳ ಮುಂದನ ಕಾಮನ ಕೊಂದು ಮನದ ಮುಂದನ ಆಶಯ ತಿಂದು ಆತನರೇ ಆತುರ ವೈರಿ ಮಾರೇಶ್ವರ. ಏನಪ್ಪ ಅಂತಂದ್ರೆ, ಕಾಮದ ಕೇಂದ್ರವಾಗಿರ್ತಕ್ಕಂಥ ಕಣ್ಣನ್ನು ಪರಿವರ್ತಿಸಿ ಕರುಣೆಯ ಕಳಶವನ್ನಾಗಿ ಪರಿವರ್ತಿಸಬೇಕು. ಶರೀಫರು ಇದನ್ನು ಸಾಧನೆಯಿಂದ ಸಾಧಿಸಿಕೊಂಡಿದ್ರು ಅಥವಾ ಅವರಿಗೆ ದೈವದತ್ತವಾಗಿ ಪಡೆದುಕೊಂಡಿದ್ರು. ಆದರೆ ಅದರ ಶ್ರೇಯಸ್ಸನ್ನು ಮಾತ್ರ ಅವರು ತಾಯಿಗೆ ಸಲ್ಲಿಸ್ಯಾರ. ತಾಯಿ ಸರ್ವಗುಣಗಳ ಬಳುವಳಿ ಕೊಟ್ಟು ಅನುಭಾವದರಿವನ್ನು ಇಟ್ಟು ಅಂತೇಳಿ ಹೇಳ್ತಾರೆ ಅವರು. ಪ್ರತಿಯೊಂದು ಮಗುವಿನಲ್ಲೂ ಎಲ್ಲ ರೀತಿಯ ಗುಣಗಳು ಹುಟ್ಟಿದಾಗ ಬೀಜ ರೂಪದೊಳಗಿರ್ತಾವೆ. ಆ ಮಗುವಿಗೆ ಬೆಳೀತಾ ಬೆಳೀತಾ ಆ ಮಗುವಿಗೆ ಸಿಕ್ಕಂಥ ಸಂಸ್ಕಾರಕ್ಕನುಗುಣವಾಗಿ ಒಳ್ಳೆಯ ಅಥವಾ ಕೆಟ್ಟ ಗುಣಗಳು ಬೆಳೆದು ಅವು ಮುಂದೆ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಅನುಭವದ ಅರಿವುಳ್ಳವನು ಗುಣಗಳನ್ನು ವಿಶ್ಲೇಷಿಸಿ ಕೆಟ್ಟ ಗುಣಗಳನ್ನು ನಿವಾರಿಸಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಇದನ್ನು ಆ ತಾಯಿಯೇ ಮಾಡ್ಯಾಳು ಅಂತೇಳಿ ಶರೀಫರು ಹೇಳಿದರೂ ಕೂಡ ಪ್ರತಿಯೊಬ್ಬರು ಅದನ್ನು ಸ್ವತಃ ಸಾಧಿಸ್ಕೊಳ್ಬೇಕು. ಪ್ರತಿಯೊಬ್ಬ ತಾಯಿಯು ಮಗುವಿನ ಕಸ ಕೊಳೆಗಳನ್ನು ತೆಗೆದು ಶುಚಿಗೊಳಿಸಿ ರೋಗ ಬಾರದಂಥ ಔಷಧಿಯನ್ನು ಕುಡಿಸಿ ಸಂರಕ್ಷಣೆ ಮಾಡ್ತಾಳೆ. ಈ ಒಂದು ಹಾಡಿನೊಳಗೆ ಶರೀಫರು ಹೇಸಿ ವಿಷಯದ ರೋಗಕ್ಕೆ ತಾಯಿ ಔಷಧ ಕೊಟ್ಟಾಳು ಅಂತೇಳಿ ಹೇಳ್ಕೊಂಡಾರೆ. ಆ ಹೇಸಿ ವಿಷಯಗಳ ಯಾವಪ್ಪ ಅಂತಂದ್ರೆ ದುಶ್ಚಟ ಮತ್ತು ದುರ್ಗುಣ. ತಾಯಿ ತಂದೆ ಆದಂಥವರು ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುವುದರ ಮೂಲಕ ಮಕ್ಕಳು ಈ ಸಮಾಜದೊಳಗೆ ದುಷ್ಟ ದುರ್ಗುಣಗಳಿಗೆ ದಾಸರಾಗದಂತೆ ನೋಡಿಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ, ಮುಕ್ತಿಯ 3 ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆವ್ವ, ಜ್ಞಾನವೆಂಬುವ ಬಾಣವ ಮಾಡಿ ಆಚಾರದಂಬ್ರವ ಬಿಟ್ಟೆವ್ವ, ಪ್ರೀತಿ ಮಾತಿಲೆತ್ಯಾಡಿಸಿ ಗುರು ಗೋವಿಂದನ ಕೈಯೊಳಗಿಟ್ಟೆವ್ವ ಅಂತೇಳಿ ಹೇಳ್ತಾರೆ. ಈ ಒಂದು ಕೊನೆ ನುಡಿಯೊಳಗೆ ಶರೀಫರು ತಾಯಿ ನೀಡುವ ರೊಟ್ಟಿ, ಬೆಣ್ಣೆ, ಅನ್ನ, ಆಮ್ರ
ಈ ಎಲ್ಲವನ್ನು ಆಧ್ಯಾತ್ಮೀಕರಣಗೊಳಿಸಿ ಗುರುತಾಯಿ ಮಾಡುವ ಕೆಲಸವನ್ನು ಹೆತ್ತ ತಾಯಿಗೆ ಅನ್ವಯ ಮಾಡಿ ಹಾಡಿಕೊಂಡರು. ಮುಕ್ತಿಯ 3 ಪ್ರಕಾರ ಅಂಥೇಳಿ ಶರೀಫ್ ಸಾಹೇಬ್ರು ಹೇಳ್ತಾರೋ ಅವು ಯಾವುವು ಅಂತಂದ್ರೆ, ನಿರ್ದಿಷ್ಟವಾಗಿ ಹೇಳೋದು ಕಷ್ಟ ಆದ್ರೂ ಕೂಡ ಇಂದ್ರಿಯಗಳ ಉಪಟಳದಿಂದ ಪಡೆಯತಕ್ಕಂಥದ್ದು ಒಂದು ಮುಕ್ತಿ, ಅಂತಃಕರಣಗಳಾದ ಮನ, ಬುದ್ಧಿ, ಚಿತ್ತು, ಅಹಂಕಾರಗಳ ವಿಕಾರದಿಂದ ಪಡಿತಕ್ಕಂಥ ಮುಕ್ತಿ ಮತ್ತು ಪಂಚಭೂತಗಳ ಸಂಚಲತೆಯಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು ಅಂತೇಳಿ ಇವನ್ನ ನಾವು ಇಲ್ಲೇ ವಿಚಾರ ಮಾಡ್ಕೋಬಹುದು. ಈ ಎಲ್ಲವನ್ನು ಸಾಧಿಸಲು ಭಕ್ತಿಯ ಶಕ್ತಿಯು ಬೆನ್ನಿ ರೀತಿಯೊಳಗೆ ಕೆಲಸ ಮಾಡ್ತೈತಿ. ಭಕ್ತ ಅಥವಾ ಸಾಧಕ ಸದಾ ಜಾಗರೂಕತೆಯಿಂದ ಇರಬೇಕು. ಅದಕ್ಕೆ ಧ್ಯಾನ ಅವಶ್ಯವಾಗಿ ಬೇಕು. ಭಕ್ತಿ ಮುಕ್ತಿ ಧ್ಯಾನ ಮಾರ್ಗದೊಳಗೆ ನಡೆಯುವಂಥವರು ಯಾವಾಗಲೂ ಸದಾಚಾರಿಗಳಾಗಿರಬೇಕು. ನಾನು ಧ್ಯಾನ ಸಿದ್ಧ, ನಾ ಏನು ಮಾಡಿದರೂ ನಡೆದೀತು ಅಂತಕ್ಕಂಥ ದುರಾಚಾರ ಮಾರ್ಗವನ್ನು ಹಿಡಿಯುವಂತಿಲ್ಲ. ಹಾಗೇನಾದರೂ ದುರಾಚಾರಿಯಾದ್ರೆ ಅಂಥ ಒಬ್ಬ ದುರಾಚಾರಿ ಸಾಧಕನಿಗೆ ಗುರುವಿನ ಕರುಣೆ ಸಿಗುವುದಿಲ್ಲ. ತಾಯಿ ಆದವಳು ತಾನು ಪ್ರೀತಿಯಿಂದ ತಿದ್ದಿದ ತನ್ನ ಕರುಣೆಯ ಕಂದನನ್ನು ಗುರುಪುತ್ರನನ್ನಾಗಿಸಿ ತನ್ನ ಜನ್ಮವನ್ನು ಜೊತೆಗೆ ತನ್ನ ಮಗುವಿನ ಜನ್ಮವನ್ನು ಕೂಡ ಸಾರ್ಥಕ ಪಡಿಸ್ಕೊಳ್ತಾಳು ಅಂತೇಳಿ ಈ ಒಂದು ಪದ್ಯದೊಳಗೆ ಸದ್ಗುರು ಸಂತ ಶಿಶುನಾಳ ಸಾಹೇಬರು ತಾಯಿಯ ಬಗ್ಗೆ ಪದ್ಯವನ್ನು ಬರೆದಾರ. ಅದನ್ನು ನೀವೆಲ್ಲ ತಿಳ್ಕೊಂಡ ಅವರಂತೆ ನಾವು ಕೂಡ ನಮ್ಮ ಮಕ್ಕಳಿಗೆ ಸದಾಚಾರ ಸದ್ಗುಣಗಳನ್ನು ತಿಳಿಸಿ ಅವುಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟ ಈ ಒಂದು ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ ಬೆಳೆಯುವಂಗೆ ನಾವು ನಮ್ಮ ಮಕ್ಕಳನ್ನ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ. ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.